ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಿರುವಂಥ ನಮ್ಮ ಡಾಕ್ಟರ್ ರೇವಣ್ಣ ಸರ್ ಹಾಗೂ ಮನೋಜ್ ಕೆ ಜೈನ್ ಸರ್ ಹಾಗೂ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಸ್ಲೀಬಾ ಸರ್ ಆಗಿರ್ಬೋದು, ಮನೋಜ್ ಗಿನಿ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಬಂಧುಗಳಾದಂಥವರು, ಇವತ್ತು ನಾವೇನೇ ಸಿನಿಮಾ ಮಾಡಿ ಏನೇ ಮಾಡಿದ್ರೂ ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದ್ದೀವಿ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಮನೆಗೂ ತಿಳಿಸೋಂಥದ್ದು ಮಾಧ್ಯಮದವರು. ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಮಾತಾಡಬೇಕಂದ್ರೆ ತುಂಬ ಇದೆ ರಂಗಸ್ಥಳದ ಬಗ್ಗೆ, ತುಂಬಾ ಹಿಸ್ಟ್ರಿ ಇದೆ. ಲೈಕ್ ಒಂದು ಬಿಗಿನಿಂಗ್ ಏನು ಹೇಳಬೇಕು ಅಂತಂದರೆ, ನಾವು ಆ್ಯಕ್ಚುಲಿ ನಾನು ಗಿರ್ಕಿ ಸಿನಿಮಾ ಆದಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ, ಕನ್ನಡದಲ್ಲಿ ಯಾಕೆ ಹೊಸಬ್ರುಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ನನಗೆ ನಾನೇ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ. ಸೊ ಇವತ್ತವರೆಗೂ ನಾನು 9 ಸಿನಿಮಾಗಳು ಮಾಡಿದ್ದೀನಿ ಕನ್ನಡ ಇದರಲ್ಲಿ. 8mm ಆಗಿರ್ಬೋದು, ಟಾಟಾರ ಪಾರ್ವತಮ್ ಆಗಿರ್ಬೋದು, ಗಿರ್ಕಿ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಹೀಗೆ ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನಾಗ್ತಾ ಇದೆ, ಯಾಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನೇ ನನ್ನನ್ನು ರಿಸರ್ಚ್ ಮಾಡಿದಾಗ ನನಗನ್ನಿಸ್ತು, ಓಕೆ ನಾನೇನೋ ರಾಂಗ್ ವೇಲಿದ್ದೀನಿ, ನಾನೊಂದು ರೈಟ್ ವೇ ನಾನು ಹುಡ್ಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಆದಮೇಲೆ ಒಂದು 20 ನಿರ್ದೇಶಕರನ್ನ ನಾನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು, ಕತೆ ಜನಕ್ಕೆ ಇವತ್ತಿನ ಟ್ರೆಂಡ್ಗೆ ಯಾವ ಥರ ಕೊಡಬೇಕು, ಏನು ಮಾಡಬೇಕು, ಬೇರೆ ಈಗ ಮಲಯಾಳಂ ಸಿನಿಮಾಗಳು ಯಾಕೆ ಪ್ರತಿ ವೀಕಲ್ಲೂ ಒಂದೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ, ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ, ಬಟ್ ನಮ್ಮ ಕನ್ನಡದಲ್ಲೂ ಬರ್ತಾ ಇರುತ್ತೆ. ಬಟ್ ಆದರೆ ಹೊಸಬ್ರುಗಳಿಗೆ, ನ್ಯೂ ಕಮರ್ಸ್ಗಳಿಗೆ ತುಂಬ ಕಡಿಮೆ. ಎಷ್ಟೋ ಸಲ ತುಂಬ ಸಿನಿಮಾ ಚೆನ್ನಾಗಿದ್ರೂ ನಾವು ಅಂದ್ಕೊಂಡಿದ್ದನ್ನ ರೀಚ್ ಆಗೋಕ್ಕಾಗಲ್ಲ. ಸೊ ನಾನು ಏನು ನೋಡಿದ್ದೀನಿ ಅಂತ ಹೇಳಿದ್ರೆ, ಸಿನಿಮಾ ಒಂದು ಒಳ್ಳೆ ಕ್ವಾಲಿಟಿ ಇದ್ದು ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಖಂಡಿತ ಜನ ಗೆಲ್ಲಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಸೊ ಮೋಸ್ಟ್ಲಿ ನಾನು ಮಾಡಿದ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅಂದ್ಕೊಂಡು, ಸೊ ಹೀಗೆ ಹುಡುಕ್ತಾ ಸಿಕ್ಕಿದ್ದೆ ನನಗೆ ನಿತಿನ್ ಭಾರದ್ವಾಜ್. ಸೊ ಫಸ್ಟ್ ಟೈಮ್ ಅವ್ರಿಗೂ ಸ್ಟೋರಿ ನಾನು ಪ್ರತಿ ಸತಿ ಡೈರೆಕ್ಟರ್ಗಳ ಹತ್ರ ಕತೆ ಕೇಳಿದಾಗ ನಾನು ಯಾವಾಗಲೂ ಏನಾದರೂ ಡೌಟ್ಸ್ ಹೇಳ್ತಿದ್ದೆ, ಆ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ, ಇದು ಹೆಂಗೆ ಬರುತ್ತೆ, ಹಂಗೆ ಅಂತೆಲ್ಲ. ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವುದೇ ರೀತಿ ಏನೂ ಮಾತಾಡಲಿಲ್ಲ, ಏನು ಕ್ವಶನೂ ಕೇಳಲಿಲ್ಲ. ಓಕೆ, ಕಥೆನೇ ಹಿಂಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಒಂದು 6 months ಅವ್ರ ಜೊತೆ ಟ್ರಾವೆಲ್ ಮಾಡಿದೆ. ಏನು ಮಾಡಿದ್ದಾರೆ, ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದು ಬಿಸ್ನೆಸ್ ಹೆಂಗೆ ಮಾಡ್ಬೋದು, ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡ್ಬೋದು, ಬೇರೆ ಎಲ್ಲನೂ ಕಲ್ತ್ಕೊಂಡೆ. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ನಾನು ಬರೀ ಹ್ಯಾಕ್ಟ್ರಾಗಿ ಮಾತ್ರ ಮಾಡ್ತಾ ಇರಲಿಲ್ಲ. ಸಿನಿಮಾ ಒಂದು ಆಫೀಸ್ ಸ್ಟಾರ್ಟ್ ಆದರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ, ಒಂದು ಸೆನ್ಸರ್ ಆಗಿ, ಆ ಸಿನಿಮಾ ಫ್ಲಾಪ್ ಆಗಲಿ ಹಿಟ್ಟಾಗಲಿ ಅದು ಮುಗಿಯೋವರೆಗೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಈ ಥರ ನಾನು ಇಡೀ ಪ್ರತಿ ಸಿನಿಮಾದಲ್ಲೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನೊಂದು ಕಂಪ್ನಿ ಥರ ಮಾಡಬೇಕು, ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗೆ ರನ್ ಆಗುತ್ತೆ ಆ ಥರದ್ದು ಒಂದು ಕಂಪ್ನಿ ಮಾಡಬೇಕು ಅಂತ ಹೇಳಿ ಫಸ್ಟು ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫಸ್ಟು ನಿತಿನ್ ಭಾರದ್ವಾಜನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ, ಸರ್ ಈ ಥರ ನಾವೊಂದು ಸ್ಟೋರಿ ಮಾಡಿದ್ದೀವಿ, ಹಿಂಗೆ ಈ ಥರ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಹಿಂಗೆ ಅಂತೆಲ್ಲ ಹೇಳಿದ್ರು. ಅವ್ರ ಮಗವರು ನನಗೆ ತುಂಬ ಆತ್ಮೀಯರು. ಆ್ಯಕ್ಚುಲಿ ನನಗೆ ಅವ್ರ ಮಗವರಿಂದನೇ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು. ಸೊ ಕತೆ ಎಲ್ಲ ಹೇಳಿದೆಲ್ಲ ಅವರು ಎಲ್ಲ ಹೇಳಿದ್ಮೇಲೆ ಒಂದು 6 months ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರು. ನನ್ನೊಬ್ಬನೇ ಇಂಟರ್ವ್ಯೂ ಮಾಡಿ ನನ್ನ ಹತ್ರನೇ ಯಾಕೆ ನೀನು ಪ್ರೊಡ್ಯೂಸ್ ಮಾಡಿ, ನಾವು ಯಾಕೆ ನೀನು ಪ್ರೊಡ್ಯೂಸ್ ಮಾಡಬೇಕು, ನಿನಗೆ ಯಾಕೆ ಮಾಡಬೇಕು. ಸೊ ಈ ಥರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಯಾವ ಥರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ 6 months ನನ್ನ ಇಂಟರ್ವ್ಯೂ ಮಾಡಿದ್ರು. ನನ್ನನ್ನು ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ, ಮತ್ತು ಸಂತೋಷ್ ಅವ್ರು, ಹೀಗೆ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿ ಏನು ಮಾಡ್ತಿದ್ದಾರೆ ಇವ್ರು ಮಾಡೋಂಥ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ, ಏನು ಈ ಥರ ಸುಮಾರು ಕ್ವಶನ್ಸ್ಗಳಾಗಿ ಕೊನೆಗೆ ನಾವು ಕತೆ 6 months ಆದಮೇಲೆ ಅವ್ರ ಮಗ ಅವ್ರ ಮನೆಗೆ ಕರೆದು ಕತೆ ಹೇಳೋಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಸೊ ಕತೆ ಹೇಳಾದ್ಮೇಲೆ ಎಷ್ಟು ಬಜೆಟ್ ಅಂತ ಕೇಳಿದ್ರು. ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿಲಿ ನಾವು ಯಾರಾದರೂ ಪ್ರೊಡ್ಯೂಸರ್ಗೆ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವರು 1 ಕೋಟಿ ಅಂತ ಹೇಳಿದಾಗ 1 ಕೋಟಿಯಲ್ಲಿ ಆಗಲ್ಲಪ್ಪ, 50 ಲಕ್ಷ ರೂಪಾಯಿ ಮಾಡಪ್ಪ ಅಂತಲೇ ಹೇಳೋದು. ಸೊ ನಾವು ಹೊಸಬ್ರು ಓಕೆ ಒಂದು ಕಡಿಮೆ ಇದಿಟ್ಕೊಂಡು ಒಂದು ಯಾವ ಥರ ಮಾಡೋಣ ಅಂತೇಳಿ ಒಂದಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದು. ಬಟ್ ಅಲ್ಲೋದಾಗ ಅವರು ವಿನೋದಣ್ಣ ಡೈರೆಕ್ಟಾಗೆ ಈ ಥರ ಇಷ್ಟು ಬಜೆಟಲ್ಲಿ ಮಾಡ್ತಾಯಿದ್ದೆ, ಈ ಬಜೆಟಲ್ಲಿ ಯಾಕೆ ಸಿನಿಮಾ ಮಾಡ್ತೀರಾ, ಹೋಗಿ ರಾಜಕ್ಕೆ ಅಂತ ಅಂದ್ಬಿಟ್ರು. ಲೈಕ್ ನಾವು ಶಾಕು, ಏನು ಮಾಡೋದು ನೀತಿ ನಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ, ಅಣ್ಣ ಓಕೆ ನೋಡಿ ನಿಮ್ಮ ಕತೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಆಯಿತು ನಾವು ಬೇರೆ ಯಾರನ್ನ ನೋಡ್ಕೊಳ್ತೀವಿ ಅಣ್ಣ, ಪರವಾಗಿಲ್ಲ ನಿಮ್ಗೆ ಇಷ್ಟ ಇಲ್ಲ ಮಾಡಬೇಡಿ ಅಣ್ಣ ಅಂತ. ನೋಡು, ನೀನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ, ನೀವು ಬಂದಿರೋದು ಕತೆ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ದುಡ್ಡು ಹಾಕಕ್ಕೆ ನಾನಿದ್ದೀನಿ, ನಿಂಗೆ ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸಿನಿಮಾ ಮಾಡು ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಸೊ ನಾವು ಏನು ಅಂದ್ಕೊಂಡಿದ್ದೋ ಅದಕ್ಕೆ
10 ಪಟ್ಟು ನಮಗೆ ದುಡ್ಡನ್ನ ನಮಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕಂಪ್ನಿ ಎಂಪ್ಲಾಯಿಗಳ ಥರ ನಮ್ಮನ್ನು ಟ್ರೀಟ್ ಮಾಡಿ ಪ್ರತಿ ತಿಂಗಳು ನಮಗೆ ಕಂಪ್ನಿ ರೀತಿಯಲ್ಲೇ ನಮಗೆ ಸ್ಯಾಲ್ರಿನೂ ಸಹ ಕೊಡ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗಾಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲ್ರಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ಆಗೇ ಹೋಗ್ತಾ ಇದೆ. ಇದೊಂದು ಕಂಪ್ನಿ ಥರನೇ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನನ್ನ ಥರ ಇರೋಂಥ ಹೊಸಬ್ರುಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪ್ನಿಯಿಂದ ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಒಂದು ಏನು ಹೇಳ್ತೀನಿ, ಸಾರಿ ವರ್ಡ್ ಸಿಗ್ತಾ ಇಲ್ಲ, ಉದ್ದೇಶ, ಆಸೆ. ಸೊ ಇದು ನನ್ನ ಇಂಟೆನ್ಷನ್ ಇರೋದು. ಸೊ ಕನ್ನಡ ಇಂಡಸ್ಟ್ರಿಲಿ ಏನಾದರೂ ಒಂದು ಮಾಡಬೇಕು ಹೊಸ್ದಾಗಿ ಏನಾದರೂ, ಯಾಕೆಂದರೆ 100 ಸಿನಿಮಾಗಳು ಬರುತ್ತೆ, ಎಷ್ಟೋ ಸಿನಿಮಾಗಳು ಬರುತ್ತೆ, ನಾವೆಲ್ಲ ಹೈಲೈಟ್ ಆಗಬೇಕು, ನಾವು ಕಾಣಿಸ್ಕೋಬೇಕು ಅಂತಂದರೆ ಆ 100ರಲ್ಲಿ ಒಬ್ಬರು ನಾವೇನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದೇ ನಮ್ಮದು ಇಂಟೆನ್ಷನ್ ಆಗಿತ್ತು. ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ DOP ಇನೋಶ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಮತ್ತು ನಮ್ಮ ಐಡಿಗಳಾದಂಥ ಕಾರ್ತಿಕ್ ಆಗಿರ್ಬೋದು, ಮತ್ತು ಸುಮಾರು ಆ್ಯಕ್ಟರ್ಸ್ಗಳಿದ್ದಾರೆ, ಮ್ಯಾಮ್ ಇದ್ದಾರೆ. ಸೊ ಹೀಗೆ ಹೀರೋಯಿನ್ನು, ಸೊ ಸುಮಾರು ಜನ ಎಲ್ರೂ ಅವರು ಏನಂತಂದರೆ ಪ್ರತಿಯೊಬ್ಬರೂ ಈಗ ನಾನು ಈ ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಹೆಂಗಾಗ್ತಿತ್ತು ಅಂತಂತಂದರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿನೇ ಬೇರೆ ಥರ ಇದೆ. ಇಲ್ಲಿ ಪ್ರತಿಯೊಬ್ಬರು ಏನಂದರೆ ಒಂದು ಅವಾರ್ಡ್ ಬರಬೇಕು, ನನ್ನ ಸಿನಿಮಾ ಏನೋ ಒಂದು ಆಗಬೇಕು, ಈ ಥರದವರೇ ಜಾಸ್ತಿ ಇದ್ದಾರೆ. ಸೊ ಈ ಥರದ್ದು ನಾನು ಹಿಂದೆ ನೋಡಿರಲಿಲ್ಲ. ಸಿನಿಮಾ ಮಾಡ್ತಿದ್ದೋ ಕಮರ್ಷಿಯಲ್ ಹಿಟ್ ಆಗಬೇಕು, ಈ ಥರದ್ದೇ ನಾವು ನೋಡ್ತಾ ಇದ್ದಿದ್ದು. ಬಟ್ ಇಲ್ಲಿರೋ ಪ್ರತಿಯೊಬ್ಬರು ಮೇಕಪ್ ಅವರಾಗಿರ್ಬೋದು, ಕಾಸ್ಟ್ಯೂಮ್ ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಒಂದು ಅವಾರ್ಡ್ ತೊಗೊಬೇಕು, ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೋಬೇಕು ಅನ್ನೋರೇ ಇವ್ರಿಗೆಲ್ಲ ಆಸೆ ಇರೋದು. ಸೊ ಇದೊಂಥರ ನನಗೊಂಥರ ಥ್ರಿಲ್ ಅನಿಸ್ತಾ ಇದೆ, ಇವ್ರ ಜೊತೆ ವರ್ಕ್ ಮಾಡೋದಕ್ಕೊಂಥರ ಖುಷಿ ಆಗ್ತಾ ಇದೆ. ಸೊ ಮಾತಾಡೋದಕ್ಕಿನ್ನೂ ತುಂಬ ಮಾತಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟು ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿ ಸಿನಿಮಾ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮನೋಜ್ ಕೆಜನ್ ಸರ್ ಆಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ಸ್ಲಿಬಾ ಸರ್, ನಿಮ್ಮೆಲ್ರಿಗೂ ಅಷ್ಟೇ ನನ್ನ ನಮಸ್ಕಾರಗಳು ಸರ್. 3 ಡೇಸ್ ಆದಮೇಲೆ ನಿತಿನ್ ಕೇಳಿದೆ, ಬ್ರೋ ಇಫ್ ಯು ಡೋಂಟ್ ಮೈಂಡ್ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ ಸರ್. ಓಕೆ, ಆ ಥರ ಇದೆ. ಪ್ರತಿಯೊಂದು ಕ್ಯಾರೆಕ್ಟ್ರೂ ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಕೋಪ್ ಇದೆ. ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಸುಮ್ಮನೆ ಬಂದು ಹಿಂಗೆ ಹೋಗುತ್ತೆ ಅನ್ನೋ ಥರನೇ ಇಲ್ಲ. ಸಿನಿಮಾ ನೋಡಿದಾಗ ಲೈಕ್ ಪ್ರತಿ ಕ್ಯಾರೆಕ್ಟರ್ನೂ ನೆನಪಾಗ್ತಾರೆ, ಯಾವ ಕ್ಯಾರೆಕ್ಟ್ರೂ ಸುಮ್ಮನೆ ಬಂದು ಹೋಗಲ್ಲ. ಸೊ ನನಗೆ ಈ ನಿತಿನ್ ಬರೆದಿರೋ ಕ್ಯಾರೆಕ್ಟ್ರಲ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟು ನೀನು ಇದು ಮಾಡೋದು ನಾನು ಮಾಡ್ತಿದ್ದೆ. ಸೊ ಪ್ರತಿ ಕ್ಯಾರೆಕ್ಟರ್ಗೂ ಆ ಥರ ಒಂದು ಸ್ಕೋಪ್ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಅಂತ ಬಂದಾಗ ವಿಕ್ಕಿ, ಒಂದು ನನ್ನ ಹೆಸರು ವಿಕ್ಕಿ, ನಮ್ಮ ಅಣ್ಣನ ಹೆಸರು ಪಕ್ಕಿ ಅಂತ ಹೇಳಿ. ಸೊ ಯಾವ ಥರ ಒಂದು ಊರಲ್ಲಿ ಒಬ್ಬ ಹುಡುಗ, ಒಂದು ನಮ್ಮ ಫ್ಯಾಮಿಲಿ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ನು ಯಾವ ಥರ ಊರಲ್ಲಿ ಹೆಂಗೆಲ್ಲ ಮಜಾ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಒಬ್ಬ ನಿಜವಾಗ್ಲೂ ಒಬ್ಬ ಕಾಮನ್ ಒಂದು ಹುಡುಗನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ನೀಟಾಗೆ ತೋರಿಸೋದಕ್ಕೆ ನಿತಿನ್ ಟ್ರೈ ಮಾಡಿದ್ದಾರೆ. ಹಾಂ ಸರ್, ಒಂದು 3 ಮಂತ್ಸಿಂದ ಯಕ್ಷಗಾನ ಕಲಿತಾ ಇದ್ದೀನಿ, ಮತ್ತು ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ. ಸೊ ಪ್ರತಿ ಸತಿ ಡೈಲಾಗ್ ಹೇಳಿದಾಗೂ ಡೈರೆಕ್ಟರ್ ನೋಡೋದಕ್ಕಿಂತ ನಮ್ಮ ಅರ್ಜುನ್ ಕಜೆಯವ್ರನ್ನ ನೋಡ್ತಾ ಇರ್ತೀನಿ. ಓಡ್ ಬರ್ತಾರೆ ಇವ್ರು ಹೇಳೋದಕ್ಕಿಂತ ಮುಂಚೆ, ಅದೇಳಿ ಇದೇಳಿ ತಪ್ಪಾಗಿದೆ, ಅದು ತಪ್ಪಾಗಿದೆ ಅಂತೇಳಿ. ಸೊ ಅರ್ಜುನ್ ಕಜೆಯವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನಾರ್ಮಲಿ ನಾನು ಈಗ ಲಾಸ್ಟ್ ಸಿನಿಮಾಗಳಲ್ಲೆಲ್ಲ ಮಾಡ್ತಾ ಇದ್ದಾಗ ಅಷ್ಟು ಕ್ಯಾರೆಕ್ಟರೈಸೇಷನ್ಸ್ ಆಗಲಿ, ಒಂದು ಲ್ಯಾಂಗ್ವೇಜ್ಗಾಗಲಿ, ಇದಕ್ಕೆ ಯಾವುದಕ್ಕೂ ನಾನು ಇದು ಮಾಡ್ತಾ ಇರಲಿಲ್ಲ. ಈ ಪಂಚೆ ಹುಡ್ಕೊಳ್ಳೋದೇ ಅಷ್ಟೇ. ನನಗೆ ಆ ಕ್ಯಾರೆಕ್ಟರ್ ಪಂಚೆ ಉಡ್ಕೊಂಡಾದ್ಮೇಲೆ ನನಗನ್ನಿಸ್ತಾ ಇದೆ ಇನ್ಮೇಲೆ ಪಂಚನೇ ಉಡ್ಕೊಬೇಕು, ಆ ಥರ ಫೀಲ್ ಆಗ್ತಾ ಇದೆ. ಸೊ ಟೋಟಲಿ ನಾನೇ ಚೇಂಜ್ ಆಗ್ತಾ ಇದ್ದೀನಿ ಸರ್.